ನಮಸ್ಕಾರ. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ ಹಿಯರ್. ರಿಪಬ್ಲಿಕ್ ಕನ್ನಡ ನಿಮ್ಮ ಟ್ಯಾಗ್ ಲೈನ್ ತರಾನೇ ನಿಮ್ಮ ಧ್ವನಿ, ಜನರ ಪ್ರತಿಧ್ವನಿಯಾಗಿ ಸಮಾಜದ ಅಂಕುಡೊಂಕುಗಳನ್ನೆಲ್ಲ ತಿದ್ದುತ್ತಾ ಬಂದಿದ್ದೀರಾ. ಇವತ್ತಿನ ವೇದಿಕೆ ನನಗೆ ತುಂಬಾ ಖುಷಿ ಆಯ್ತು. ಅಂದ್ರೆ ನಾವ್ ಯಾವತ್ತು ಈ ಸಿನಿಮಾ ಹೀರೋಗಳನ್ನ ಸೆಲೆಬ್ರೇಟ್ ಮಾಡೋ ಜನರೇಷನ್, ಅಂದ್ರೆ ತಲಾಂತರದಿಂದ ಅದನ್ನ ಮಾಡ್ಕೊಂಡು ಬಂದಿದೀವಿ. ರಿಯಲ್ ಲೈಫ್ ಹೀರೋಗಳ ಸಾಧನೆ ಯಾವತ್ತು ಅವ್ರು ತುಂಬಾ ಸೆಲ್ಫ್ಲೆಸ್ ಆಗಿ ಕೆಲಸ ಮಾಡ್ತಾರೆ, ಬಟ್ ಅದೆಲ್ಲೂ ಯಾರಿಗೂ ತಿಳಿದೇ ಹೋಗ್ಬಿಡತ್ತೆ. ಇವತ್ತು ನಿಮ್ ಚಾನೆಲ್ ಮೂಲಕ ನೀವು ಇಷ್ಟು ಜನನ, ಅಂದ್ರೆ ನನಗೆ ಗೊತ್ತು ಖಂಡಿತ ಇದಕ್ಕಿಂತ ತುಂಬಾ ಜನ ಇದ್ದಾರೆ, ಅದರಲ್ಲಿ ನಿಮ್ಮ ಬೆಸ್ಟ್ ಪ್ರಯತ್ನ ಮಾಡಿ ಇಷ್ಟು ಜನನ ಫೈಂಡ್ ಮಾಡಿ ಅವ್ರನ್ನೆಲ್ಲರನ್ನ ಇವತ್ತು ಇಲ್ಲಿ ಕರೆದು ಸನ್ಮಾನ ಮಾಡಿದೀರಾ. ತುಂಬಾ ಖುಷಿ ಆಗ್ತಿದೆ. ಇದ್ರ ಮೂಲಕ ನಾನು ಪ್ರತಿಯೊಬ್ರು ಯಾರು ಸರ್ ಒಬ್ರದ್ದು ಎಕ್ಸ್ಪೀರಿಯನ್ಸ್ ನಾನು ಕೇಳ್ತಾ ಇದ್ದೆ. ಅಂದ್ರೆ ಎಷ್ಟು ಸೆಲ್ಫ್ಲೆಸ್ ಆಗಿ ನಾವು ಈ ಜನರೇಷನ್ ಅಲ್ಲಿ ಒಂದು 9 to 5 ಜಾಬ್ ಮಾಡೋದು, ಇಲ್ಲ ನಮ್ ಕೆಲಸಗಳನ್ನ ಮಾಡೋದಕ್ಕೆ ಸ್ಟ್ರಗಲ್ ಅಂತೀವಿ, ಡಿಪ್ರೆಷನ್ ಅಂತೀವಿ, ಅಂತದ್ರಲ್ಲಿ ಸೆಲ್ಫ್ಲೆಸ್ ಆಗಿ ದೇಶಕ್ಕೋಸ್ಕರ ಎಲ್ಲೋ ಕುತ್ಕೊಂಡು ಹೋರಾಡೋದು ಒಂದ್ ಸಣ್ಣ ಮಾತಲ್ಲ. ಆತರ ತುಂಬಾ ಜನ ಇದ್ದಾರೆ. ಇಲ್ಲಿ ಬಂದು ಇವತ್ತು ಎಷ್ಟು ಜನ ಪ್ರಶಸ್ತಿಗಳನ್ನ ತಗೊಂಡಿದ್ದೀರಾ, ಇನ್ನೆಷ್ಟು ಜನ ಸೆಲ್ಫ್ಲೆಸ್ ಆಗಿ ಈ ದೇಶಕ್ಕೋಸ್ಕರ, ಈ ಭೂಮಿಗೋಸ್ಕರ ಕೆಲಸ ಮಾಡ್ತಿದ್ದೀರಾ. ನಿಮ್ಮೆಲ್ಲರಿಗೂ ಈ ಮೂಲಕ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಆಕ್ಚುಲಿ ಪ್ರಗತಿ ಅವರು ನಂದೊಂದು ಅರ್ಧ ಕೆಲಸ ಕಡಿಮೆ ಮಾಡ್ಬಿಟ್ರಿ. ಇನ್ನೂ ಪ್ರಶ್ನೆ ಕೇಳಿದ್ದಿಲ್ಲ, ಆಗಲೇ ಅಲ್ಲಿ ಅನೇಕ ವಿಚಾರಗಳನ್ನು ತಿಳಿಸಿದ್ರಿ. ಒಂದು ಇಂಟ್ರೆಸ್ಟ್ ಏನಂತಂದ್ರೆ, ರಿಷಬ್ ಶೆಟ್ಟಿ ಅವರು ಪರಿಚಯ ಆದ್ಮೇಲೆ ನಿಮ್ಗೆ ಚಿತ್ರರಂಗದ ಬಗ್ಗೆ ಆಸಕ್ತಿ ಬಂತ ಅಥವಾ ಮುಂಚೆನೆ ಆಸಕ್ತಿ ಇತ್ತ ಅಂತ? ಮುಂಚೆಯಿಂದ ಜನರಲ್ ಆಗಿ ಆಸಕ್ತಿ ಇತ್ತು. ಅಂದ್ರೆ ತೆರೆ ಹಿಂದೆ ಕೆಲಸಗಳು ಹೇಗಾಗತ್ತೆ ಅಂತ ಒಂದು ತುಂಬಾ ಕ್ಯೂರಿಯಾಸಿಟಿ ಇತ್ತು. ಹಾಗೂ ಕಾಸ್ಟ್ಯೂಮ್ ಡಿಸೈನಿಂಗ್ ನನ್ಗೆ ತುಂಬಾ ಇಷ್ಟ ಆಯ್ತು ಮುಂಚೆಯಿಂದ. ಬಟ್ ಅದನ್ನ ಓದ್ಲಿಕ್ಕೆ ಆಗಿರ್ಲಿಲ್ಲ. ನಾನು ITL ಕೆಲಸ ಮಾಡ್ತಾ ಇದ್ದೆ. ಅದಾದ್ಮೇಲೆ ನಾನು ಅದ್ರ ರಿಲೇಟೆಡ್ ಒಂದು ಕೋರ್ಸ್ ಮಾಡ್ಕೊಂಡು ಕಾಸ್ಟ್ಯೂಮ್ ಡಿಸೈನಿಂಗ್ ಸ್ಟಾರ್ಟ್ ಮಾಡ್ದೆ. ಚಿತ್ರರಂಗದಲ್ಲಿ ಹೆಣ್ಮಕ್ಳಿಗೆ ಚಾಲೆಂಜ್ ಅಂತಂದ್ರೆ ಯಾವ ರೀತಿ? ಚಿತ್ರರಂಗದಲ್ಲಿ ಹೆಣ್ಮಕ್ಳು ಜಾಸ್ತಿ ಇಲ್ಲ. ಈ ಮೂಲಕ ನಾನು ಕೇಳ್ಕೊಳ್ತೀನಿ, ದಯವಿಟ್ಟು ಬನ್ನಿ ಅಂತ. ಎಲ್ಲಾ ಫೀಲ್ಡ್ ಅಲ್ಲೂ ತುಂಬಾ ಅವಕಾಶಗಳಿದೆ. ಖಂಡಿತ ತುಂಬಾ ಹೆಣ್ಮಕ್ಳು ಬರ್ಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಬಿಕಾಸ್ ಬಿಗಿನಿಂಗ್ ಅಲ್ಲಿ ನಾನು ಸರ್ಕಾರಿಗೆಲ್ಲ ಕೆಲಸ ಮಾಡ್ಬೇಕಾದ್ರೆ ಒಂದು 10 years ಹಿಂದೆ ಎಲ್ಲ ನಾನು ಒಬ್ಳೇ ಇರ್ತಾ ಇದ್ದೆ. ಅಂದ್ರೆ ತುಂಬಾ ನಾನು ಒಬ್ಳೇ ಇದೀನಲ್ಲ, ಅಂದ್ರೆ ಫುಲ್ ಎಲ್ಲ ಬಾಯ್ಸ್ ಗ್ಯಾಂಗ್ ಅಲ್ಲಿ ಆಸ್ ದ ಓನ್ಲಿ ವುಮನ್ ತರ. ಬರ್ತಾ ಬರ್ತಾ ಸ್ವಲ್ಪ ಕೆಲವೊಂದು ಡಿಪಾರ್ಟ್ಮೆಂಟ್ ಗಳಲ್ಲಿ ಹೆಣ್ಮಕ್ಳನ್ನ ನೋಡ್ತಾ ಬಂದ್ವಿ. ಇನ್ನೂ ಹೆಚ್ಚು ಅಂದ್ರೆ ನಾಟ್ ಓನ್ಲಿ ಆನ್ ಸ್ಕ್ರೀನ್, ಆಫ್ ಸ್ಕ್ರೀನ್, ಬಿಹೈಂಡ್ ದ ಕ್ಯಾಮ್ರಾ ಇನ್ನು ಹೆಣ್ಮಕ್ಳುಗಳು ಬರಬೇಕು, ಅಚೀವ್ ಮಾಡಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಬಿಕಾಸ್ ಇವತ್ತು ಹೆಣ್ಮಕ್ಳು ಯಾವ್ದ್ರಲ್ಲೂ ಏನ್ ಕಡಿಮೆ ಇಲ್ಲ. ಇವಾಗ ಹೇಗೆ ಈಗ ಸೆಟ್ ಅಲ್ಲಿ ಬೇರೆಯವರೆಲ್ಲರೂ 24 hours 36 hours ಎಲ್ಲ ನಮ್ ಸೆಟ್ಗಳಲ್ಲಿ ಕೆಲಸ ಮಾಡ್ತಾರೆ. ಸೊ ಹೆಣ್ಮಕ್ಳು ಅದೇ ತರನೇ ನಿಂತು ಕೆಲಸ ಮಾಡೋಷ್ಟು ನಮ್ಗೆ ಫಿಸಿಕಲಿನ ಇಲ್ಲ ಮೆಂಟಲಿ ಅಷ್ಟು ಸ್ಟ್ರೆಂತ್ ಇದೆ. ಸೊ ಇನ್ನೂ ಹೆಚ್ಚು ಹೆಣ್ಮಕ್ಳು ಬರ್ಬೇಕಂತ ಕೇಳ್ಕೊಳ್ತೀನಿ. ಈಗ IT ಸಾಫ್ಟ್ವೇರ್ ಸೆಕ್ಟರ್ ಅಲ್ಲಿ ಇದ್ದವ್ರು ನೀವು, ಈಗ ಚಿತ್ರರಂಗ, ವಸ್ತ್ರ ವಿನ್ಯಾಸಕಿ, ಕಾಂತಾರದಂತಹ ವಿಶ್ವವಿಖ್ಯಾತ ಸಿನಿಮಾ, ಅದರ ಹಿಂದೆ ಇರುವಂತಹ ಶ್ರಮ ನಿಮ್ಮದು, ಇದನ್ನೆಲ್ಲ ನೋಡಿದಾಗ ಇದು ಹೇಗೆ ಸಾಧ್ಯ ಆಯಿತು ಅನ್ನುವಂತಹ ಪ್ರಶ್ನೆ, ಜೊತೆಗೆ ಚಿತ್ರ ಪ್ರೇಮಿಗಳಿಗೆ ಸಹಜವಾದಂತಹ ಪ್ರಶ್ನೆ ಮೂಡುತ್ತೆ. ಇದಕ್ಕೆ ಉತ್ತರಿಸೋದಾದ್ರೆ 9 to 5 ಜಾಬ್ ಮಾಡ್ಬೇಕಾದ್ರೆ ಜನರಲಿ ಅದೊಂದು ಮೈಂಡ್ ಸೆಟ್ ಇರುತ್ತಲ್ಲ, ಬೇರೆಯವ್ರಿಗೋಸ್ಕರ ಕೆಲಸ ಮಾಡ್ತಿದೀವಿ, ಆ ಮಂತ್ ಎಂಡ್ ಅಲ್ಲಿ ಬರೋ ಡಂಡ್ ಅಂತ ಒಂದು ಮೆಸೇಜ್ಗೋಸ್ಕರ ಕೆಲಸ ಮಾಡ್ತೀವಿ ಅನ್ನೋದಿರತ್ತೆ. ನಮ್ದು ಅಂತ ಬಂದಾಗ ಸ್ವಲ್ಪ ಜೀವ ಬಿಟ್ಟು ಕೆಲಸ ಮಾಡ್ತೀವಿ. ಅಂದ್ರೆ ತುಂಬಾ ಕಷ್ಟಪಟ್ಟು ಯಾವ್ದೂನು ಲೆಕ್ಕಕ್ಕೆ ಬರಲ್ಲ. ಬೇರೆದೆಲ್ಲ ಈ ಅಂದ್ರೆ ಎಲ್ಲರೂ ಹಾಗೆ ಮಾಡ್ತಾರಂತ ಅಲ್ಲ. ಈಗ ಮೆಸೇಜ್ ಹೆಂಗ್ ಬರುತ್ತೆ, ಒಂದೇ ಸರಿ ದೊಡ್ಡದಾಗಿ ಡಾನ್ ಅಂತ ಬಂದ್ಬಿಡುತ್ತೆ. ಇವತ್ತಿಗೆ ಆ ಮೆಸೇಜ್ ಕೌಂಟ್ ಆಗಲ್ಲ. ಇವತ್ತು ಈ ತರ ನಿಮ್ಮ ಪ್ರೀತಿ ಆಗಿರ್ಲಿ, ನೀವು ಗುರುತಿಸಿ ಮಾತಾಡ್ಸೋದಾಗಿರ್ಲಿ, ಆಮೇಲೆ ನಾವು ಮಾಡಿರೋ ಕೆಲಸ ನಾವೇ ಆ ಸ್ಕ್ರೀನ್ ಮೇಲೆ ನೋಡಿದಾಗ ಒಂದ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗತ್ತಲ್ಲ, ಅದಕ್ಕೆ ಆ ಎಷ್ಟು ದಿನ ನಿದ್ದೆ ಬಿಟ್ಟಿರೋದೋ, ಆ ಕಾಡು ಮೇಡಲ್ಲಿ ಓಡಾಡಿರೋದೋ ಯಾವ್ದು ಲೆಕ್ಕಕ್ಕೆ ಬರಲ್ಲ. ಕಾಂತಾರ ಒಂದು ವಿಶ್ವವಿಖ್ಯಾತ ಸಿನಿಮಾ. ಈ ಸಿನಿಮಾ ಹುಟ್ಟಿದ ರೀತಿಯ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬೋದಾ? ಫಸ್ಟ್ ಪಾರ್ಟ್ ಇಂದ ಹೇಳ್ಬೇಕಂದ್ರೆ, ನಾವು ಲಾಕ್ ಡೌನ್ ಅಲ್ಲಿ ನಿಮ್ಗೆಲ್ರಿಗೂ ಗೊತ್ತು, ರಿಷಬ್ ಅವರು ತುಂಬಾ ಹೈ ಎನರ್ಜಿ ಇರೋ ಮನುಷ್ಯ. ಅವ್ರಿಗೆ ಸುಮ್ನೆ ಕುತ್ಕೊಳ್ಳೋದಕ್ಕೂ ಆಗಲ್ಲ. ಅವ್ರು ಫಸ್ಟ್ ಲಾಕ್ ಡೌನ್ ಆದಾಗ ಕೂಡ ಅಲ್ಲಿಂದಾನೇ ಟೀಮ್ ಅವ್ರಿಗೆಲ್ಲ ಕನೆಕ್ಟ್ ಮಾಡಿ ವಿಡಿಯೋ ಕಾಲ್ ಅಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಒಂದ್ ಸ್ಟೋರಿ ಮಾಡಿ ಹೀರೋ ಅಂತ ಒಂದ್ ಸಿನಿಮಾ ಮಾಡಿದ್ರು. ಆ ಟೈಮನ್ನು ಅವರು ವೇಸ್ಟ್ ಮಾಡ್ದೆ. ಆ ಟೈಮಲ್ಲಿ ಒಂದ್ ಸಿನಿಮಾ ಮಾಡಿ ರಿಲೀಸ್ ಮಾಡಿದ್ರು. ಅದಾದ ನಂತರ ಇನ್ನೊಂದ್ ಸೆಕೆಂಡ್ ಲಾಕ್ ಡೌನ್ ಆದಾಗ ನಾವು ಊರಲ್ಲಿದ್ವಿ. ಅವಾಗ ಮತ್ತೆ ಇವಾಗ ಏನಾದ್ರೂ ಒಂದ್ ಮಾಡ್ಬೇಕಲ್ಲ, ಸುಮ್ನೆ ಹೀಗೆ ಎಷ್ಟು ದಿನ ಹೋಗುತ್ತೆ ಇದು ಲಾಕ್ ಡೌನ್, ಏನು
ನನಗೆ ಗೊತ್ತಿಲ್ಲ ಅಂತ ಇದ್ದಾಗ ಅವ್ರಿಗೆ ಆ ಕಥೆದ್ ಒಂದು ಎಳೆ ಬಂತು. ಅವಾಗ ಡಿಸ್ಕಸ್ ಮಾಡ್ತಿದ್ರು, ಬಿಕಾಸ್ ನಾವ್ ಅಲ್ಲೇ ಒಟ್ಟಿಗೆ ಇದ್ವಿ. ಅಲ್ಲಿಂದ ಕನೆಕ್ಟ್ ಆಗಿ ರೈಟರ್ಸ್ ಜೊತೆಗೆಲ್ಲ ಕನೆಕ್ಟ್ ಆಗಿ ಅಲ್ಲೇ ಡಿಸ್ಕಷನ್ ಆಗಿ ಒಂದ್ ಕತೆ ಸ್ಟಾರ್ಟ್ ಆಯ್ತು. ನಿಮ್ಗೆಲ್ಲ ಗೊತ್ತಿರೋ ತರ ಅದು ಬೈ ಗಾಡ್ ಗ್ರೇಸ್, ಆ ದೇವರು ದೈವ ಕೊಟ್ಟಿರೋ ಶಕ್ತಿಯಿಂದನೋ ಇಲ್ಲ ಸಮ್ ಟೈಮ್ ಯೂನಿವರ್ಸಲ್ಲಿ ಈ ತರದೊಂದು ಟೈಮಲ್ಲಿ ಇಂಥದ್ದೊಂದು ಚೇಂಜ್ ಆಗ್ಬೇಕು ಅಂತ ಆದಾಗ ಆ ತರದ್ ಒಂದಿಷ್ಟು ಮೋಟಿವೇಶನ್ ಆಗತ್ತೆ, ಆ ತರದ್ ಕೆಲಸಗಳ ಕಡೆಗೆ ತಗೊಂಡು ಹೋಗುತ್ತೆ ಅಂತ ನಾನು ಬಿಲೀವ್ ಮಾಡ್ತೀನಿ. ಸೊ ಹಾಗೆ ಆ ಸಿನಿಮಾ ಸ್ಟಾರ್ಟ್ ಆಯ್ತು. 1 ವರ್ಷದಲ್ಲಿ ಆ ಸಿನಿಮಾದು ಕತೆ ರೆಡಿಯಾಗಿ ಶೂಟಿಂಗ್ ಆಗಿ ಪೋಸ್ಟ್ ಆಗಿ ಸಿನಿಮಾ ರಿಲೀಸ್ ಆಗೋಯ್ತು. ಆಮೇಲೆ ನಾವ್ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಾವು ಹೊರಟಾಗ ಅದು ಒಂದು ಚಿಕ್ಕ ಬಜೆಟಿನ ಒಂದು ಕನ್ನಡ ರೀಜನಲ್ ಸಿನಿಮಾ ಆಗಿತ್ತು. ಬಟ್ ಕನ್ನಡ ಜನರು ಅದನ್ನ, ಕನ್ನಡ ಜನರಾಗಿರ್ಬೋದು, ಸ್ಪೆಷಲಿ ಮಾಧ್ಯಮದವರಾಗಿರ್ಲಿ, ಪತ್ರಿಕೆಯವರಾಗಲಿ, ಪ್ರತಿಯೊಬ್ರು ಅದನ್ನ ಎಷ್ಟು ಸಪೋರ್ಟ್ ಮಾಡಿದ್ರು, ಎಷ್ಟು ಅಂದ್ರೆ ನಿಂತ್ಕೊಂಡ್ರು ನಮ್ ಜೊತೆಗೆ ಒಂದು ಸ್ಟ್ರೆಂತ್ ಆಗಿ, ಎಷ್ಟು ಆಶೀರ್ವಾದ ಮಾಡಿದ್ರು. ಅದರಿಂದ ಅದು ಕರ್ನಾಟಕ ದಾಟಿ ಬೇರೆ ಬೇರೆ ಕಡೆಗಳಲ್ಲೆಲ್ಲ ನಾವ್ ಎಕ್ಸ್ಪೆಕ್ಟ್ ಮಾಡ್ದಿರೋ ರೀತಿಯಲ್ಲಿ ಸಿನಿಮಾ ಗೆಲ್ತು. ಅದಾದ್ಮೇಲೆ ನಿಮ್ಗೆಲ್ಲ ಗೊತ್ತು ಇನ್ನೊಂದು ಪಾರ್ಟ್ ಮಾಡಿದ್ವಿ. ಬಟ್ ಅದು ತುಂಬಾ ದೊಡ್ಡ ಜವಾಬ್ದಾರಿ ಆಗಿತ್ತು. ಯಾಕಂದ್ರೆ ಫಸ್ಟ್ ಟೈಮ್ ಮಾಡ್ಬೇಕಾದ್ರೆ ತಲೆಯಲ್ಲಿ ಏನೂ ಇರ್ಲಿಲ್ಲ. ಸೆಕೆಂಡ್ ಟೈಮ್ ಮಾಡ್ಬೇಕಾದ್ರೆ ಜನಕ್ಕೆ ಆಲ್ರೆಡಿ ಅದೊಂದು ಎಕ್ಸ್ಪೆಕ್ಟೇಷನ್ ಬಂದಿದೆ, ಇವಾಗ ಏನ್ ಮಾಡ್ತಾರೆ ಅನ್ನೋದೊಂದು ದೊಡ್ಡ ಜವಾಬ್ದಾರಿ ಆಗಿತ್ತು. ಆಮೇಲೆ ಜನ ಅಷ್ಟು ನಂಬಿ ನಿಮ್ದೊಂದು ಸಿನಿಮಾನ ಇಷ್ಟು ದೊಡ್ಡ ಹಿಟ್ ಮಾಡಿದಾಗ ನೀವು ಡೆಫಿನೆಟ್ಲಿ ಅವ್ರಿಗೆ ನೆಕ್ಸ್ಟ್ ಏನ್ ಪ್ರಾಡಕ್ಟ್ ಕೊಡ್ತೀರಾ ಅದು ಅವ್ರು ಇಷ್ಟಪಡಂತದ್ದೇ ಆಗಿರ್ಬೇಕು. ಆ ಸಕ್ಸಸ್ ನ ಯು ಕೆನಾಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಸೊ ಆ ರೀಸನ್ ಇಂದ ಈ ಸಿನಿಮಾ ಮಾಡ್ಬೇಕಾದ್ರೆ ತುಂಬಾ ರಿಸರ್ಚ್ ಮಾಡಿ ರಿಷಬ್ ಅವರು ಆಲ್ಮೋಸ್ಟ್ 1 ಇಯರ್ಗಿಂತ ಜಾಸ್ತಿ ಕುತ್ಕೊಂಡು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಸ್ಕ್ರಿಪ್ಟ್ ಬರೆದು ಪ್ರೀ ಪ್ರೊಡಕ್ಷನ್ ಮಾಡಿ ಅದಾದ್ಮೇಲೆ ಶೂಟಿಂಗ್ ಹೋದ್ವಿ. ಆ ಶೂಟಿಂಗ್ ಪ್ರೋಸೆಸ್ ಐ ಥಿಂಕ್ ತುಂಬಾ ಕಡೆ ಮಾತಾಡಿದೀವಿ. ರಿಷಬ್ ಜಾಸ್ತಿ ಅಂದ್ರೆ ಸ್ಟುಡಿಯೋಗಳಲ್ಲೆಲ್ಲ ತುಂಬಾ ಈಸಿಯಾಗಿ ಶೂಟ್ ಮಾಡೋ ತರದ್ದೆಲ್ಲ ಮಾಡ್ಕೊಳಲ್ಲ. ಅವ್ರಿಗೆ ಸೆಟ್ ಎಲ್ಲ ಯಾವತ್ತು ಲೈವ್ ಇರಬೇಕು. ಸೊ ಫಾರೆಸ್ಟ್ ಗಳಲ್ಲೇ ಡೀಪ್ ಫಾರೆಸ್ಟ್, ಎಲ್ಲ ಇಂಟೆನ್ಸ್ ಫಾರೆಸ್ಟ್ ಅಲ್ಲಿ ಲೊಕೇಶನ್ ಗಳನ್ನ ನೋಡಿ, ಅಂದ್ರೆ ಕೆಲವು ಲೊಕೇಶನ್ಗಳು ಹೇಗಾಗಿತ್ತು ಅಂತಂದ್ರೆ ಸಾಧ್ಯನೇ ಇಲ್ಲ ಇಲ್ಲಿ, ಅಂದ್ರೆ ಇವತ್ತಿಗೂ ಹೇಳ್ತಾರೆ ಎಲ್ಲರೂ ರಿಷಬ್ ಬಿಟ್ಟು ಯಾರಿಗೂ ಇಲ್ಲಿ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಅಂತ. ಅಂದ್ರೆ ಏನು ವ್ಯವಸ್ಥೆನೇ ಇಲ್ಲ. ನೀವು ನೋಡಿದ್ರೆ ಕೆರಾಡಿ ಅಂತ ಒಂದು ಚಿಕ್ಕ ಗ್ರಾಮ. ಐ ಆಲ್ವೇಸ್ ಟೆಲ್ ರಿಷಬ್ ಇಸ್ ಮೈ ಇನ್ಸ್ಪಿರೇಷನ್, ಬಿಕಾಸ್ ಅವರು ಆ ಚಿಕ್ಕ ಊರಿಂದ ಬಂದು ಇವತ್ತು ಇಷ್ಟು ಅವ್ರಿಗೊಂದೇನ್ ಅವಕಾಶಗಳು ಸಿಗ್ತಾ ಇದೆ, ಮತ್ತೆ ವಾಪಸ್ ಅವರು ಅದೇ ಊರನ್ನ ನೆನ್ಪಿಟ್ಕೊಂಡು ಕೆರಾಡಿ ಅವ್ರಿಗೆ ಅಂದ್ರೆ ಈಗ ಕಾಂತಾರನ ಎಲ್ಲಿ ಬೇಕಾದ್ರೂ ಶೂಟ್ ಮಾಡೋದಕ್ಕೆ ಮಾಡ್ಬೋದಾಗಿತ್ತು. ಅದನ್ನ ಬಿಟ್ಟು ಅವರು ವಾಪಸ್ ಕೆರಾಡಿಗೆ ಹೋಗಿ ಅಲ್ಲಿನೇ ಸೆಟ್ ಗಳನ್ನ ಹಾಕಿ, ಈಗ ಒಂದ್ ಸಿನಿಮಾಗೆ ಏನ್ 100 ಕೋಟಿ ಖರ್ಚಾಗಿದೆ, ಆ ರೆವಿನ್ಯೂ ಅದೇ ಊರಿಗೆ ಹೋಗಿದೆ, ಅಲ್ಲಿರೋ ಎಷ್ಟೋ ಜನಕ್ಕೆ ಕೆಲಸ ಸಿಕ್ಕಿದೆ. ಸೊ ಅದೊಂದು ಪರ್ಪಸ್. ಸೊ ನನ್ಗೆ ಅದ್ರ ಬಗ್ಗೆ ಯಾವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಅವ್ರಿಗೆ ಕಷ್ಟ ಆದ್ರೂ ಕೂಡ ಅವ್ರು ಅಲ್ಲೇ ಮಾಡ್ಬೇಕು ಅಂತ ಅನ್ಕೊಂಡು ಇಡೀ ಟೀಮ್ ನ ಅಲ್ಲಿ ಕರ್ಕೊಂಡು ಹೋಗಿ ಆ ಸಿನಿಮಾನಲ್ಲಿ ಮಾಡಿದ್ರು. ಅದ್ರ ಜೊತೆಗೆ ನಮ್ ಟೀಮ್ ಅಲ್ಲಿ ಕೆಲಸ ಮಾಡಿರೋ ಪ್ರತಿಯೊಬ್ಬರಿಗೂ ವಿಲ್ ಬಿ ಆಲ್ವೇಸ್ ಲೈಕ್ ಥ್ಯಾಂಕ್ಫುಲ್. ಯಾಕಂದ್ರೆ ಎಲ್ರು ಅದನ್ನ ಅವ್ರ ಸಿನಿಮಾ ಅನ್ಕೊಂಡು ಡೇ ಅಂಡ್ ನೈಟ್ ಅಂದ್ರೆ ಅವ್ರ ಹಾರ್ಟ್ ಅಂಡ್ ಸೋಲ್ ಹಾಕಿ, ಒಂದು ಈಗೇನು ಸ್ಯಾಲ್ರಿ ಕೆಲಸ ಮಾಡತ್ತಾರ, ಬಾಟ ಕೆಲಸ ಮಾಡತ್ತಾರ ತರದ್ದಾಗಿಲ್ಲ ಅದು. ಎಲ್ಲರೂ ಈ ಸಿನಿಮಾ ಏನೋ ಒಂದ್ ಆಗತ್ತೆ, ಇದೇನೋ ಒಂದ್ ಆಗ್ಬೇಕು ಅನ್ನೋದ್ ಒಂದ್ ಮಾಡಿದಾಗ ಯಾವತ್ತು ನಾವ್ ಹೇಳ್ತೀವಲ್ಲ ನಮ್ ಸುತ್ತಮುತ್ತ ಏನ್ ಎನರ್ಜಿ ಇರತ್ತೆ ಅದು ಹಾಗೆ ಅದು ಸಕ್ಸಸ್ ಅಲ್ಲಿ ಆಗಿರ್ಲಿ ಫೇಲ್ಯೂರ್ ಅಲ್ಲಿ ಆಗಿರ್ಲಿ ಅದು ರಿಫ್ಲೆಕ್ಟ್ ಆಗತ್ತೆ ಅಂತ. ಸೊ ಐ ಬಿಲೀವ್ ಇನ್ ದಿಸ್ ಎನರ್ಜೀಸ್ ಅಂಡ್ ವೈಬ್ರೇಷನ್. ಸೊ ಆ ಸೆಟ್ ಅಲ್ಲಿ ಅದೇ ತರ ಎನರ್ಜಿ ಕಾಣಿಸ್ತಿತ್ತು. ಎಲ್ಲರೂ ಅಷ್ಟು ಅಂದ್ರೆ ಅವರು ಜೀವ ಲೆಕ್ಕ ಮಾಡ್ದ ಕೆಲಸ ಮಾಡಿರೋ ತರ ಮಾಡ್ಬಿಟ್ಟಿದ್ದಾರೆ. ಏನ್ ಕೇಳಿದಾರೆ ಡೈರೆಕ್ಟರ್ ಅದನ್ನ ಕೊಡ್ಬೇಕು, ಅದನ್ನ ಕೊಡ್ತೀವಿ ಅನ್ನೋ ತರ. ಬಿಕಾಸ್ ಕುಂದಾಪುರ ಇಂದ ಕೂಡ ನಾವು ಶೂಟ್ ಮಾಡ್ತಿದ್ದ ಲೊಕೇಶನ್ಗಳು 1.5 hour 2 hours ಟ್ರಾವೆಲಿಂಗ್ ಇರ್ತಿತ್ತು. ಎಲ್ಲರೂ ಬೆಳಗ್ಗೆ 3 o'clock 4 o'clock ಹೊರಟು 6:30 ರಿಷಬ್ ಫಸ್ಟ್ ಶಾಟ್ ತೆಗಿತಾರ ಅಂದ್ರೆ ತೆಗಿತಾರ. ಅಲ್ಲಿ ಸಾವಿರಾರು ಜನ ಆರ್ಟಿಸ್ಟ್ ಗಳಿದ್ರು, ಅವ್ರಿಗೆ ಆ ಟೈಮಲ್ಲಿ ರೆಡಿ ಇರಬೇಕು. ಅವರು ಯಾವತ್ತು ಎಲ್ಲೂ ಅವರು ಸಿನಿಮಾ ಖರ್ಚು ಮಾಡೋ ಪ್ರತಿಯೊಂದು ರೂಪಾಯಿನೂ ಸ್ಕ್ರೀನ್ ಅಲ್ಲಿ ಕಾಣಿಸ್ಬೇಕು ಅಂತ ಬಿಲೀವ್ ಮಾಡೋ ಮನುಷ್ಯ ಅವರು. ಸೊ ಆ ಟೈಮ್ ನ ತುಂಬಾ ಬೆಲೆ ಕೊಡ್ತಾರೆ ಅದಕ್ಕೆ. ಸೊ ಹಾಗಾಗಿ 6:30ಗೆ ಮಾಡ್ತಿದ್ವಿ. ರಿಷಬ್ ಅಂತೂ 4 o'clockಗೆ ಹೋಗಿ ಸೆಟ್ ಅಲ್ಲಿ ಕುತ್ಕೊಳ್ತಾ ಇದ್ರು. ಅವರೇ ರೈಟರ್, ಅವರೇ ಆಕ್ಟರ್, ಅವರೇ ಡೈರೆಕ್ಟರ್. ಸೊ ತುಂಬಾ ಬಿಗ್ ಅಂಡ್ ಆ ಸಿನಿಮಾನ ಅಲ್ಲೇ ಅವರೇ ಎಕ್ಸಿಕ್ಯೂಟ್ ಮಾಡ್ಬೇಕಾಗಿದ್ರಿಂದ ತುಂಬಾ ದೊಡ್ಡ ಜವಾಬ್ದಾರಿ ಇತ್ತು. ನಾನು ನನ್ನ ಕೈಯಲ್ಲಿ ಏನಾಗತ್ತೆ ಅಟ್ಲೀಸ್ಟ್ ಅವ್ರ ಬರ್ಡನ್ ನ ಕಡಿಮೆ ಮಾಡೋದಕ್ಕೆ ಏನಾಗತ್ತೆ ಆ ತರದ್ದು ಚಿಕ್ಕ ಪುಟ್ಟ. ಸಾವಿರಾರು ಕಲಾವಿದರ ಜೊತೆಗೆ ಕೆಲಸ ಮಾಡಿರುವಂತದ್ದು ಒಂದ್ ಕಡೆ ಒತ್ತಡ, ಮತ್ತೊಂದ್ ಕಡೆ ಹೇಗೆ ನಿಭಾಯಿಸ್ತೀರಿ ಅನ್ನೋಂಥದ್ದು. ಯಾಕಂದ್ರೆ ಕಾಂತಾರ ಸೆಟ್ ನಲ್ಲಿ ಆ ಕಾರ್ಡ್ನಲ್ಲಿ ಸಿಗುವಂತ ಸೊಪ್ಪಿಂದ ಹಿಡಿದು ಡಿಸೈನ್ ವರೆಗೂ ಹೇಗೆ ನಿಭಾಯಿಸಿದ್ರಿ? ಆಮೇಲೆ ನಾವು ಕೇಳಿದೀವಿ ಬಹಳ ಜನ ಈಗಲೂ ಆ ಕಾಡಿಗೆ ಹೋಗಿ ಆ ಸೊಪ್ಪನ್ನು ಹುಡುಕ್ತಿದಾರಂತೆ, ಸಿಗ್ತಿಲ್ವಂತೆ. ಅದನ್ನ ಒಂದ್ ಸ್ವಲ್ಪ ಹಿಂಸಾರು ಕೊಡಿ, ಎಲ್ಲಿ ಸಿಗುತ್ತೆ ಏನ್ ಕತೆ ಅಂತ ಹೇಳಿ. ಸೊ ನಮ್ಗೂ ಗೊತ್ತಿಲ್ಲ, ಬಿಕಾಸ್ ರಿಷಬ್ ಅವರು 2 ಕಾಂತಾರದಲ್ಲಿ ತುಂಬಾ ಕಾಡು ಸುತ್ತಿಸಿದಾರೆ.
ಸೊ ನಾವ್ ಇಲ್ಲಿಂದ ಹೊರಟಾಗ ಏನಂದ್ರೆ ಎಲ್ಲಾ ಟೀಮ್ ಒಂದೇ ಕಡೆ ಕುತ್ಕೊಂಡು ಆ ಡಿಸ್ಕಷನ್ ಆದಾಗ ಕೆಲಸ ಆದಾಗ ಆ ಕಮ್ಯುನಿಕೇಶನ್ ಇರುತ್ತೆ. ಇವಾಗ ನನ್ಗೆ ಕಾಸ್ಟ್ಯೂಮ್ ತುಂಬಾ ಜನ ಹೇಳಿದ್ರು ಚೆನ್ನಾಗಿದೆ ಅಂತ, ಬಟ್ ಅದಕ್ಕೆ ರೀಸನ್ ಏನಂದ್ರೆ ನನ್ DOP ಅರವಿಂದ್ ಕಶ್ಯಪ್ ಅವ್ರ ಆಗಿರ್ಬೋದು, ಅವರ ಕ್ಯಾಮ್ರಾದ ಕೆಲಸ ಆಗಿರ್ಬೋದು, ಅದ್ರ ಜೊತೆಗೆ ನಂದು ಆರ್ಟ್ ಡೈರೆಕ್ಟರ್ ಆಗಿರ್ಬೋದು, ಬೆಂಗಳೂರು ಧರಣಿ ಟೀಮ್ ಅವರೆಲ್ಲರೂ ತುಂಬಾ ಚೆನ್ನಾಗಿ ಕೆಲಸ ಮಾಡಿದಾರೆ. ನಾವೆಲ್ಲರೂ ಕೋಆರ್ಡಿನೇಷನ್ ಅಲ್ಲಿ ಇದ್ವಿ, ಎಲ್ಲರೂ ಒಂದು ಸಿಂಕ್ ಆಗ್ತಿತ್ತು, ಥಾಟ್ಸ್ ಆಗ್ಲಿ ಐಡಿಯಾಸ್ ಆಗ್ಲಿ, ಅಲ್ಲಿ ಏನ್ ಬರತ್ತೆ ಅದನ್ನ ಡಿಸ್ಕಸ್ ಮಾಡ್ಕೊಂಡು ಕುಂದಾಪುರ ಅಲ್ಲೇ ಎಲ್ಲರೂ ಸೆಟಲ್ ಆಗ್ಬಿಟ್ಟಿದ್ವಿ. ನಾನು ಮಕ್ಕಳನ್ನ ಕರ್ಕೊಂಡು ಹೋಗಿ ಅಲ್ಲೇ ಸ್ಕೂಲ್ಗೆ ಹಾಕಿದ್ದೆ. ಸೊ ಅಲ್ಲಿನ ನಮ್ದೊಂದು ಬಿಗ್ ಪ್ರೊಡಕ್ಷನ್ ಬೇಸ್ ಇತ್ತು. ಪ್ರತಿ ಒಂದು ಕಾಂತಾರ ಅಲ್ಲಿ ನೀವ್ ಏನ್ ನೋಡ್ತಿದ್ದೀರಾ ಕಾಸ್ಟ್ಯೂಮ್ಸ್, ಅದು ಒಂದು ಥ್ರೆಡ್ ಕೂಡ ಅದರಲ್ಲಿ ಅಲ್ಲಿನೇ ಮಾಡಿರುವಂತದ್ದು. ಅಂದ್ರೆ ಯಾವ್ದೂನು ಎಲ್ಲೂ ತಂದು ಹಾಕಿರೋ ತರದ್ದೆಲ್ಲ ಏನೂ ಇಲ್ಲ, ಎಲ್ಲಾದು ಹ್ಯಾಂಡ್ ಕ್ರಾಫ್ಟೆಡ್. ಪ್ರತಿಯೊಂದೂ ನಾವು ಬೇರೆ ಬೇರೆ, ಅಂದ್ರೆ ಕುಂದಾಪುರ ಅಲ್ಲಿ ಏನು ಜಾಸ್ತಿ ಸಿಗದೆ ಇರೋದ್ರಿಂದ ನನ್ಗೆ ಬೇರೆ ಪಾರ್ಟ್ ಆಫ್ ಇಂಡಿಯಾ ಎಲ್ಲಾ ಕಡೆನೂ ಟ್ರಾವೆಲ್ ಮಾಡಿ ತಗೊಂಡ್ ಬಂದು ಅದನ್ನೆಲ್ಲ ಒಂದ್ ಕಡೆಗೆ ಹಾಕಿ ಎಲ್ಲ ಆರ್ಟಿಸನ್ಸ್ ಹೊರಗಡೆಯಿಂದ ಯಾರು ಬೆಸ್ಟ್ ಸಿಗ್ತಾರೆ ಎಲ್ಲಾ ಫೀಲ್ಡ್ ಅಲ್ಲಿ ಅವ್ರನ್ನ ಕರ್ಕೊಂಡ್ ಬಂದು ನಿಮ್ಗೆ ಜ್ಯುವೆಲ್ರಿ ಆಗಿರ್ಬೋದು, ಫುಟ್ವೇರ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನಮ್ದು ಕಾಸ್ಟ್ಯೂಮ್ ಬೇಸ್ ಅಲ್ಲಿ ನಾವು ತಯಾರು ಮಾಡಿರೋಂಥದ್ದು. ಅದಾದ್ಮೇಲೆ ಒಂದಿಷ್ಟು ಟ್ರಯಲ್ ಅಂಡ್ ಎರರ್ ಎಲ್ಲ ಆಗಿದೆ. ನಮ್ ಕತೆಗೆ ಏನ್ ಬೇಕು, ಡೈರೆಕ್ಟರ್ಗೆ ಏನ್ ಬೇಕು, ಇಲ್ಲ ಆ ಲೊಕೇಶನ್ಗೆ ನಮ್ಗೆ ರೆಗ್ಯುಲರ್ ಆಗಿ ಮ್ಯಾನೇಜ್ ಮಾಡೋದಕ್ಕೆ ಏನಾಗತ್ತೆ ಅದನ್ನೆಲ್ಲದನ್ನು ತಲೆಯಲ್ಲಿ ಇಟ್ಕೊಂಡು ಡಿಸೈನ್ಸ್ ಮಾಡಿದೀವಿ. ನಂದೊಂದು ಟೀಮೇ ನನ್ನ ಜೊತೆಗೆ ವರ್ಕ್ ಮಾಡಿದ್ದಾರೆ, ಎಲ್ಲರೂ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಎಷ್ಟೊಂದು ರಾತ್ರಿಗಳು ಬೆಳಗ್ಗೆ 3 ಗಂಟೆಗೆ ಹೊರಟು 6 o'clock 800 ಜನ, 1000 ಜನ, ಅದು ಲಾಸ್ಟ್ ಅಲ್ಲಿ ನಾವು ವಾರ್ ಮಾಡ್ಬೇಕಾದ್ರೆಲ್ಲ 2000+ ಪೀಪಲ್ ಇದ್ರು. ಅವ್ರು ಅಷ್ಟು ಜನಕ್ಕೆ ರಿಷಬ್ ಹಿಂದಿನ ದಿನ ಹೇಳಿದ್ರು, ಬೆಳಗ್ಗೆ ನನ್ಗೆ 6 o'clock ಫಸ್ಟ್ ಶಾಟ್ ತೆಗಿಬೇಕು, ನಂಬರ್ಸ್ ಎಷ್ಟು ಜನ ಇದಾರೆ ನನಗೆ ಗೊತ್ತಿಲ್ಲ, ಎಲ್ಲರೂ ರೆಡಿ ಆಗ್ಬಿಟ್ಟು ಸೆಟಲ್ ಇರ್ಬೇಕು ಅಂತ. ಆ ಸಕಲೇಶ್ಪುರ ಅಲ್ಲಿ ಶೂಟ್ ಮಾಡಿದ್ದು ಆ ಚಳಿಯಲ್ಲಿ. ಅಂದ್ರೆ ಲೈಕ್ ಅದು ಏನ್ ಹೇಳ್ತಾರಲ್ಲ, ಸಮ್ ಟೈಮ್ ನಮಗೆ ಗೊತ್ತಿಲ್ಲದೆ ಆ ಟಾಸ್ಕ್ ಗಳು ಬಂದಾಗ ನಮ್ಮಲ್ಲಿ ಒಂದು ಶಕ್ತಿ ಇದೆ ಅಂತ ನಮ್ಗೆ ಕೆಲಸ ಮಾಡಿದ್ಮೇಲೆ ರಿಯಲೈಸ್ ಆಗತ್ತಲ್ಲ, ಹಾಗಾಗ್ಬಿಡ್ತು. ಬಿಕಾಸ್ ಯಾವತ್ತೂ ನಾನ್ ಅನ್ಕೊಂಡಿರ್ಲಿಲ್ಲ, ಬಿಕಾಸ್ ನಾನು ತುಂಬಾ ಚಿಕ್ಕ ಪುಟ್ಟ ಸಿನಿಮಾಗಳನ್ನ ಟೀಮೇ ಇಲ್ದೆ ಒನ್ ಮ್ಯಾನ್ ಆರ್ಮಿ ತರ ಆ ತರದ್ದೆಲ್ಲ ಮಾಡ್ಕೊಂಡ್ ಬಂದಿದ್ದೆ. ಫಸ್ಟ್ ಟೈಮ್ ಟೀಮ್ ಕಟ್ಟಿ ಒಂದು ಸಿನಿಮಾ ಮಾಡಿದ್ದು, ಇಷ್ಟು ದೊಡ್ಡ ಪ್ರಾಜೆಕ್ಟ್. ಬಟ್ ಬೆಳಗ್ಗೆ ಆ ಚಳಿಯಲ್ಲಿ ಹೋಗಿ 2000 ಜನಕ್ಕೂ ಕಾಸ್ಟ್ಯೂಮ್ ವಿತ್ ಆರ್ಮರ್, ಹೆಲ್ಮೆಟ್ ಎಲ್ಲದೂ ಇತ್ತು, ಹಾಗೆ ರೆಡಿ ಮಾಡಿದ್ದು. ಅದ್ರ ಜೊತೆಗೆ ಪಾಪ ಎಲ್ಲಾರು ಅಂದ್ರೆ ಆರ್ಟಿಸ್ಟ್ ಗಳೆಲ್ಲ ಬಂದ್ಬಿಟ್ರು ನಮಗೆ ಹೆಲ್ಪ್ ಮಾಡೋದಕ್ಕೆ. ಅದು ಒಂದು ನಾನು ಟೀಮ್ ಎಫರ್ಟ್, ಟೀಮ್ ಸ್ಟ್ರೆಂತ್ ಅಂದ್ರೆ ಅದು. ಅಂದ್ರೆ ಇದು ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ಮಾತ್ರ ಲೆಟ್ ದೆಮ್ ಡೂ ಇಟ್ ತರದ್ದಿರ್ಲಿಲ್ಲ. 4 ಗಂಟೆಗೆ ಬಂದಾಗ ಅವ್ರೆಲ್ಲರೂ ಸೇರ್ಕೊಂಡು ಕೆಲಸ ಮಾಡಿದ್ರಿಂದ ನಾವು ಡೈರೆಕ್ಟರ್ ಹೇಳಿರೋ ತರ 6 o'clock ಎಲ್ಲರನ್ನೂ ರೆಡಿ ಮಾಡಿದ್ವಿ. ಸೊ ಅದೆಲ್ಲ ನೋಡಿದಾಗ ಖುಷಿ ಆಗತ್ತೆ. ಅಂದ್ರೆ ಸಮ್ ಟೈಮ್ ಲೈಫಲ್ಲಿ ಆ ಅವಕಾಶಗಳು ಬರಬೇಕು, ಆ ಅವಕಾಶಗಳ ಮೇಲೆ ನಮ್ಗೆ ನಾವು ಮಾಡೋ ಕೆಲಸದ ಮೇಲೆ ಆ ರೆಸ್ಪೆಕ್ಟ್ ಇರಬೇಕು, ಆಸಕ್ತಿ ಇರಬೇಕು. ಯಾವ್ದನ್ನು ಗ್ರಾಂಟೆಡ್ ಆಗಿ ತಗೊಳ್ದೆ ನಮ್ 100% ಎಫರ್ಟ್ ಹಾಕಿ ಮಾಡಿದಾಗ ಅದೊಂದು ಸಕ್ಸಸ್ ತಂದು ಕೊಡುತ್ತೆ ಅನ್ಸುತ್ತೆ. ಕಾಂತಾರ ಸಿನಿಮಾದ ಯಶಸ್ಸಿನ ನಂತರ ರಿಷಬ್ ಶೆಟ್ಟಿ ಅವರು ನೆಕ್ಸ್ಟ್ ಯಾವ ಪ್ರಾಜೆಕ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಿಕ್ಕಾಪಟ್ಟೆ ಕುತೂಹಲ ಇರೋದು ಒಂದ್ ಕಡೆ ಆದ್ರೆ, ಯಾವ ರೀತಿ ರಿಷಬ್ ಶೆಟ್ಟಿ ಅವರು ಡಿವೈನ್ ಸ್ಟಾರ್ ಅದೇ ರೀತಿ ಪೊಲಿಟಿಕಲ್ ಸ್ಟಾರ್ ಆಗ್ತಾರಾ ಅನ್ನೋಂತ ಪ್ರಶ್ನೆ ಇದೆ. ಯಾಕಂದ್ರೆ ಕಾಂತಾರ ಆದ ನಂತರ ಅಮಿತ್ ಶಾ ಅವ್ರನ್ನ ಹೋಗಿ ಭೇಟಿಯಾದ್ರು, ಮೋದಿ ಅವ್ರನ್ನ ಭೇಟಿಯಾದ್ರು. ಅವರು ಆ ರೀತಿ ಭೇಟಿಯಾದಂತಹ ಸಂದರ್ಭದಲ್ಲಿ ಈ ಕಡೆ ಯಾವ ರೀತಿ ಚರ್ಚೆಗಳು ಆಯ್ತು ಅಂತಂದ್ರೆ, ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರು ಬಿಜೆಪಿಯನ್ನ ಸೇರ್ತಾರ, ಪತಿಯ ನಿರ್ಧಾರಕ್ಕೆ ಪತ್ನಿ ಜೈ ಅಂತಾರ. ಇವನ್ನೆಲ್ಲ ನೋಡಿದ್ರೆ ನಿಮ್ಗೆ ಏನನ್ಸುತ್ತೆ ಅಂತ? ಅಲ್ಲ, ಇದೆಲ್ಲ ನೋಡಿ ನಾವು ನಗ್ತಾ ಇದ್ವಿ. ಬಟ್ ಆನೆಸ್ಟ್ಲಿ ಹೇಳ್ಬೇಕಂದ್ರೆ ಇಲ್ಲಿ ಮಾಡ್ಬೇಕಾಗಿರೋ ಕೆಲಸಗಳು ತುಂಬಾ ಇದೆ ಅನ್ಸತ್ತೆ. ಅಂದ್ರೆ ನಮ್ಗೆ ಆ ದೇವರ ಆಶೀರ್ವಾದದಿಂದ ಲೈಫಲ್ಲಿ ಎಲ್ಲಾರ ಲೈಫಲ್ಲೂ ಒಂದಿಷ್ಟು ಒಳ್ಳೆ ಟೈಮ್ ಅಂತ ಇರತ್ತೆ. ಅವಾಗ ಒಂದಿಷ್ಟು ಒಳ್ಳೆ ಅವಕಾಶಗಳು ನಿಮ್ಮನ್ನ ಹುಡ್ಕೊಂಡ್ ಬರತ್ತೆ. ಆ ಕೆಲಸಗಳನ್ನ ಮಾಡೋದ್ರ ಮೂಲಕ ನೀವು ಸಮಾಜಕ್ಕೆ ಎಷ್ಟು ಕೊಡುಗೆ ಕೊಡ್ತೀರಾ, ಜನ ನೆನ್ಪಿಟ್ಕೊಳ್ಳೋಂತ ಕೆಲಸಗಳನ್ನ ಎಷ್ಟು ಮಾಡ್ತೀರಾ ಅನ್ನೋದ್ರ ಮೇಲೆ ನಮ್ಮ ಲೈಫಿನ ಸಾರ್ಥಕತೆ ಇರುತ್ತೆ. ರಾಜಕಾರಣಕ್ಕೆ ಬರ್ತಾರಾ ಅಂತ ರಿಷಬ್ ಶೆಟ್ಟಿ ಅವರು? ನಿಮ್ಮಷ್ಟೇ ಟ್ರಿಕ್ಕಿಯಾಗಿ ಆನ್ಸರ್ ಮಾಡಿದೆ, ಬಟ್ ಇಟ್ ಡಿಂಟ್ ವರ್ಕ್. ಏನಂತ ಕರಿತೀರಿ ಮೇಡಮ್ ರಿಷಬ್ ಅವ್ರ ಮನೆಯಲ್ಲಿ? ರೀ ಅಂತೀರಾ? ರಿಷಬ್ ಏನ್ ಹೇಳ್ತೀರಿ? ಅವ್ರಿಗೆ ಸಲಹೆ ಕೊಡ್ತೀರಾ ರಾಜಕಾರಣಕ್ಕೆ ಹೋಗಿ ಅಂತ, ಅಥವಾ ಹೆಂಗೆ? ಇಲ್ಲ, ಅವ್ರಿಗಿಲ್ಲೇ ತುಂಬಾ ಡ್ರೀಮ್ಸ್ ಇದೆ. ಇನ್ನೊಂದಿಷ್ಟು ಸಿನಿಮಾಗಳನ್ನ ಡೈರೆಕ್ಟ್ ಮಾಡಬೇಕು, ಅವ್ರದ್ದು ಒಂದಿಷ್ಟು ಡ್ರೀಮ್ ಕ್ಯಾರೆಕ್ಟರ್ಸ್ ಗಳನ್ನ ಪ್ಲೇ ಮಾಡಬೇಕು ಅಂತ.